ಮಂಡ್ಯದಲ್ಲಿ ಅಕ್ರಮ ಬಾಂಗ್ಲಾ ಬಾಂಬ್. ನಾಗಮಂಗಲದಲ್ಲಿದ್ದಾರೆ 2,000 ವಲಸಿಗರು. ಕೋಳಿ ಫಾರಂ ಕಾರ್ಖಾನೆಗಳಲ್ಲಿ ನಕಲಿ ಆಧಾರ್ ದಂಧೆ. ಮಂಡ್ಯದಲ್ಲಿ ಅಕ್ರಮ ಬಾಂಗ್ಲಾ ಬಾಂಬ್. ನಾಗಮಂಗಲದಲ್ಲಿದ್ದಾರೆ 2,000 ವಲಸಿಗರು. ಕೋಳಿ ಫಾರಂ ಹಾಗೆ ಕಾರ್ಖಾನೆಗಳಲ್ಲಿ ನಕಲಿ ಆಧಾರ್ ದಂಧೆ. ಅಕ್ರಮ ವಲಸಿಗರ ವಿರುದ್ಧ ದೂರು ದಾಖಲು. ಎಸಿ ಪೊಲೀಸರಿಗೆ ಆರ್ಟಿಐ ಕಾರ್ಯಕರ್ತ ದೂರು ನೀಡಿದ್ದಾರೆ. ರಾಜ್ಯ ಚುನಾವಣಾ ಆಯೋಗಕ್ಕೆ ದೂರು ನೀಡಿದ್ದಾರೆ. ಕೈಗಾರಿಕಾ ಪ್ರದೇಶದಲ್ಲಿ ಅಕ್ರಮವಾಗಿ ವಾಸ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮಂಡ್ಯದ ಆರ್ಟಿಐ ಕಾರ್ಯಕರ್ತ ರವೀಂದ್ರ ಈ ಬಗ್ಗೆ ದೂರು ನೀಡಿದ್ದಾರೆ. ಮಂಡ್ಯದಲ್ಲಿ ಅಕ್ರಮ ಬಾಂಗ್ಲಾ ಬಾಂಬ್. ನಾಗಮಂಗಲದಲ್ಲಿದ್ದಾರೆ 2,000 ವಲಸಿಗರು ಅಂತ ಕೂಡ ಈಗ ದೂರು ಕೇಳಿರುವಂತದ್ದು. ಕೋಳಿ ಫಾರ್ಮ್ ಕಾರ್ಖಾನೆಯಲ್ಲಿ ನಕಲಿ ಆಧಾರ್ ದಂಧೆ ನಡೀತಾ ಇದೆ ಅಂತ ಆರೋಪ ಕೇಳಿ ಬರ್ತಾ ಇದೆ. ಈಗ ಅಕ್ರಮ ವಲಸಿಗರ ವಿರುದ್ಧ ಆರ್ಟಿಐ ಕಾರ್ಯಕರ್ತ ಇದೀಗ ದೂರು ನೀಡಿದ್ದಾರೆ. ನಾಗಮಂಗಲ ತಾಲೂಕಿನಲ್ಲಿ ಸ್ಟಾರ್ ಕಂಪನಿಯ ಫೀಡ್ಸ್ ಫ್ಯಾಕ್ಟರಿ ಮತ್ತು ಕೋಳಿ ಫಾರಂಗಳು ಮತ್ತು ಇತರ ಕೈಗಾರಿಕಾ ಘಟಕಗಳು 700 ಎಕರೆ ವ್ಯಾಪ್ತಿನಲ್ಲಿದ್ದಾವೆ. ಈ 700 ಎಕರೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಸ್ಟಾರ್ ಕಂಪನಿಯ ವಿವಿಧ ಹೆಸರುಗಳಲ್ಲಿರ್ತಕ್ಕಂಥ ಕಂಪ್ನಿಗಳಲ್ಲಿ ಏನು ಉತ್ತರ ಭಾರತದ ವಾಸಿಗಳು ಅಂತೇಳಿ ಬಾಂಗ್ಲಾದೇಶದ ವಲಸಿಗರು ಸುಮಾರು 2,000ಕ್ಕಿಂತ ಹೆಚ್ಚಿನ ಕೂಲಿ ಕಾರ್ಮಿಕರು ಅಲ್ಲಿ ಕೂಲಿ ಕಾರ್ಮಿಕರಾಗಿ ಕೆಲಸ ನಿರ್ವಹಣೆ ಮಾಡ್ತಾ ಇದ್ದಾರೆ. ಈಗ SIR ನಡೀತಾ ಇದೆ. ಈ ಸಂದರ್ಭದಲ್ಲಿ ನಾನು ಚುನಾವಣಾ ಆಯೋಗ ಮತ್ತು ಮುಖ್ಯ ಚುನಾವಣಾಧಿಕಾರಿ, ಮುಖ್ಯ ಕಾರ್ಯದರ್ಶಿ ಮತ್ತು ಏನು ಮಂಡ್ಯ ಜಿಲ್ಲಾಧಿಕಾರಿಗಳು ಮತ್ತು ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಾನು ಈ ಬಗ್ಗೆ ತನಿಖೆ ಮಾಡಿ ಅಂತೇಳಿ ದೂರನ್ನು ಕೊಟ್ಟಿದ್ದೇನೆ. ಇಲ್ಲಿ ಇವರು ಏನು ಬಾಂಗ್ಲಾದೇಶದ ವಲಸಿಗರಿಗೆ ಮೂಲ ದಾಖಲಾತಿಗಳು